ಬೆಂಗಳೂರು ಮಹಾನಗರಿಯ ಅದರಲ್ಲೂ ಬೃಹನ್ ಬೆಂಗಳೂರು ಮಹಾನಗರಿ, ಗ್ರೇಟರ್ ಬೆಂಗಳೂರು ಮಹಾನಗರಿಯ ಫುಟ್ಪಾತ್ಗಳ ಸುಂದರೀಕರಣಕ್ಕೋಸ್ಕರ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಒಂದು ದೊಡ್ಡ ಕುರುಕ್ಷೇತ್ರ ಯುದ್ಧವನ್ನೇ ಸಾರಿದ್ದಾರೆ. ಯಾರ ಮೇಲೆ? ಬೆಂಗಳೂರಿನ ಪ್ರಮುಖ ರಸ್ತೆಗಳ ಎರಡೂ ಬದಿಯಲ್ಲಿ ಅದ್ಭುತವಾದ ಕಂಗೊಳಿಸುವ ಶೋರೂಮ್ಗಳನ್ನು ಸ್ಥಾಪಿಸಿಕೊಂಡಿರೋ ಈ ದುಬಾರಿ ಶ್ರೀಮಂತ ವ್ಯಾಪಾರಿಗಳ ವಿರುದ್ಧ ಅಲ್ಲ, ಆ ಅಂಗಡಿ ಶೋರೂಮ್ಗಳ ಎದುರೇ ಇರೋ ಫುಟ್ಪಾತ್ನಲ್ಲಿ ಅಷ್ಟಿಷ್ಟು ಜಾಗ ಮಾಡಿಕೊಂಡು ಸೊಪ್ಪು, ತರಕಾರಿ, ಹೂವು, ಹಣ್ಣು ಮಾರಾಟ ಮಾಡೋ ಈ ಬಡ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಬೃಹತ್ ಯುದ್ಧವನ್ನೇ ಸಾರಿಬಿಟ್ಟಿದ್ದಾರೆ. ಇದಕ್ಕೋಸ್ಕರ ಅವರು ಪೊಲೀಸ್ ಸಿಬ್ಬಂದಿ, ಮಹಾನಗರ ಪಾಲಿಕೆ ಬುಲ್ಡೋಸರ್ಗಳು, ಗುದ್ಲಿ, ಪಿಕಾಸಿ, ಕೈಗೆ ಸಿಕ್ಕಿದ್ದನ್ನೆಲ್ಲ ಎಲ್ಲ ಆಯುಧಗಳ ಶಸ್ತ್ರಾಸ್ತ್ರಗಳ ಸಮೇತ ಸುಮಾರು 262 ಕಿಲೋಮೀಟರ್ನಷ್ಟು ಫುಟ್ಪಾತ್ಗಳನ್ನು ನಾನು ತೆರವುಗೊಳಿಸ್ತೇನೆ, ಸುಂದರೀಕರಣಗೊಳಿಸ್ತೇನೆ. ಅದು ಕೊಡ್ತಾ ಇರೋ ಕಾರಣ ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಜಾಗವೇ ಇಲ್ಲದಂತಾಗ್ಬಿಟ್ಟು ಅವರೆಲ್ಲ ಪಾಪ ರಸ್ತೆ ಬದಿಯಲ್ಲಿ ಫುಟ್ಪಾತ್ನಿಂದ ಕೆಳಗಿಳಿದು ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾಗ ವಾಹನಗಳು ಬಂದು ಡಿಕ್ಕಿ ಹೊಡೆದ್ಬಿಟ್ಟು ಸತ್ತು ಹೋಗ್ತಾ ಇದ್ದಾರೆ. ಪ್ರತಿ ತಿಂಗಳು 30 ಜನ ಈ ರೀತಿ ಈ ಫುಟ್ಪಾತ್ ವ್ಯಾಪಾರಿಗಳ ಕಿರುಕುಳದಿಂದಾಗಿ ಇವರೆಲ್ಲ ಸತ್ತು ಹೋಗ್ತಾ ಇದ್ದಾರೆ, ಅಪಘಾತಕ್ಕೊಳಗಾಗಿ ಸತ್ತು ಹೋಗ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆಗಾರರು? ನಿಮ್ಮನೆಯವ್ರಿಗೆ ಏನಾದರೂ ಹೀಗಾದರೂ ನೀವು ಸುಮ್ಮನಿರ್ತಿದ್ರಾ? ಇತ್ಯಾದಿ ವಿವರಣೆ ಕೊಡ್ತಾ ಇದ್ದಾರೆ. ಸರಿ, ಹೌದು, ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಕಟ್ಟಪ್ಪಣೆ ಹೊರಡಿಸ್ಬಿಟ್ಟಿದೆ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಮತ್ತು ಕೇಂದ್ರ ಸರ್ಕಾರಗಳಿಗೂ. ಏನೇ ಮಾಡಿ ನೀವು ಪಾದಚಾರಿಗಳಿಗೆ ಅಡ್ಡಿ ಆತಂಕ ಮಾಡೋ ಹಾಗಿಲ್ಲ. ಅಲ್ಲಿರೋ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಿರೋ ಬೀದಿ ಬರಿ ಫುಟ್ಪಾತ್ ವ್ಯಾಪಾರಿಗಳನ್ನು ಅಲ್ಲಿಂದ ತೆರವುಗೊಳಿಸಿ ಅಂದ ಮಾತ್ರಕ್ಕೆ ಅವರ ಹೊಟ್ಟೆ ಮೇಲೆ ಒದ್ದು ಅವರ ಜೀವನೋಪಾಯದ ಮಾರ್ಗವನ್ನೇ ಹೊಸಗೆ ಹಾಕಿಬಿಡೋದು ಅಂತಲ್ಲ, ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅವ್ರನ್ನ ರೀಲೊಕೇಟ್ ಮಾಡಿ ಪ್ರತಿಯೊಂದು ಬಡಾವಣೆಯಲ್ಲೂ ಕೂಡ ಒಂದು ನಿರ್ದಿಷ್ಟ ಜಾಗದಲ್ಲಿ, ಮಹಾನಗರ ಪಾಲಿಕೆಗೆ ಸೇರಿದ ಜಾಗದಲ್ಲಿ ಅವ್ರಿಗೆ ನಿರಂತರವಾಗಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಅಥವಾ ಈ ಪ್ರಮುಖ ರಸ್ತೆಗಳಲ್ಲೇ ಅವರು ಬೆಂಗಳೂರು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಮಹಾನಗರದ ಈ ಪಾರಂಪರಿಕ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿಬಿಟ್ಟಿದ್ದಾರೆ ಈ ಫುಟ್ಪಾತ್ ವ್ಯಾಪಾರಿಗಳು. ಗಾಂಧಿ ಬಜಾರ್ನಲ್ಲಾಗಲಿ, ಮಲ್ಲೇಶ್ವರಂನಲ್ಲಾಗಲಿ, ಜಯನಗರದಲ್ಲಾಗಲಿ ಆಯಾ ಪ್ರದೇಶಗಳ ಒಂದು ಜನಪ್ರಿಯತೆಗೆ ಮುಖ್ಯ ಕಾರಣವೇ ಅಲ್ಲಿರೋ ಇತರ ಬೇರೆ ಎಲ್ಲ ದೊಡ್ಡ ದೊಡ್ಡ ಅಂಗಡಿ ಮಳಿಗೆಗಳು, ಶೋರೂಮ್ಗಳು, ಮಾಲ್ಗಳು, ಅದು ಬೇರೆ. ಆದರೆ ಪ್ರಾಚೀನ ಕಾಲದಿಂದ ಕೂಡ ಈ ಪ್ರದೇಶಗಳ ಜನರಿಗೆ ಅಷ್ಟೇ ಅಲ್ಲ, ಬೆಂಗಳೂರು ದೂರದ ಊರುಗಳಿಂದ ಬೆಂಗಳೂರಿಗೆ ಬರೋರಿಗೂ ಕೂಡ ಮಲ್ಲೇಶ್ವರದ 8ನೇ ಕ್ರಾಸ್ ರಸ್ತೆ, ಆದರೆ ಸುಮಾರು ಕೇವಲ 200 ಮೀಟ್ರ್ ಉದ್ದ ಇರೋ ಆ ರಸ್ತೆಯಲ್ಲಿ ಎರಡೂ ಬದಿಯಲ್ಲಿ ಅತ್ಯಂತ ಉತ್ಕೃಷ್ಟ ದರ್ಜೆಯ ತಾಜಾ ತರಕಾರಿಗಳು, ಸೊಪ್ಪು, ಹೂವು, ಹಣ್ಣು, ಅದರಲ್ಲೂ ದೇವರ ಪೂಜೆಗೆ ಬೇಕಾದಂಥ ಬಿಡಿ ಹೂವುಗಳು ಮಲ್ಲೇಶ್ವರಂ 8th ಕ್ರಾಸಲ್ಲಿ ಸಿಗೋ ಹಾಗೆ ಎಲ್ಲೂ ಸಿಗಲ್ಲ. ಅದೇ ದೃಶ್ಯಾವಳಿಯನ್ನು ನೀವು ಗಾಂಧಿ ಬಜಾರಲ್ಲೂ ನೋಡ್ಬೋದು, ಜಯನಗರ 4ನೇ ಬ್ಲಾಕ್ನಲ್ಲೂ ನೋಡ್ಬೋದು. ಈ ರೀತಿ ವಿವಿಧ ಪ್ರದೇಶಗಳಲ್ಲಿ ಆಯಾ ಜನವಸತಿಗೆ ತಕ್ಕಂತೆ ಅಲ್ಲಿನ ಬಹುಸಂಖ್ಯಾತ ಜನರ ಒಲವು ನಿಲುವುಗಳಿಗೆ ಅನುಸಾರವಾಗಿ ಒಂದು ಸಂಸ್ಕೃತಿ ಬೆಳ್ಕೊಂಡು ಬಂದ್ಬಿಟ್ಟಿದೆ ಈ ಫುಟ್ಪಾತ್ ವ್ಯಾಪಾರ. ಬೀದಿ ಬದಿ ವ್ಯಾಪಾರ ಹೌದು, ಅವ್ರು ಯಾವುದೇ ಲೈಸೆನ್ಸ್ ಇಲ್ಲದೆ, ಕಟ್ಟಡ ಇಲ್ಲದೇ, ಬಿಸಿಲು ಗಾಳಿ ಮಳೆ ಯಾವುದನ್ನು ಲೆಕ್ಕಿಸದೆ ಹಾಗೆ ಕೂತಿರ್ತಾರೆ. ಒಂದು ನೆನಪಿರಲಿ ಕೃಷ್ಣ ಬೈರೇಗೌಡ್ರೆ, ಒಂದು ಕಡೆ ನಿಮ್ಮ ಪಕ್ಷ ಇವತ್ತು ಚುನಾವಣಾ ಆಯೋಗ ನಡೆಸ್ತಿರೋ SIR ವಿರುದ್ಧ ಇದೇ ಬಡವ್ರನ್ನ ಎತ್ಕಟ್ತಾ ಇದ್ದೀರಿ. ಎಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರ ಹೆಸರುಗಳನ್ನು ಕಿತ್ತಾಕ್ತಾರೆ ಅಂತಂದ್ಬಿಟ್ಟು. ಇವರೆಲ್ಲ ಯಾರು? ಬಹುಪಾಲು ಅಂದಾಗೆ ಧಾರ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಬಹುಪಾಲು ತರಕಾರಿ, ಹೂವು ಮಾರಾಟ ಮಾಡೋರೆಲ್ಲ ಹಿಂದೂಗಳಾಗಿರ್ತಾರೆ. ಹಣ್ಣು ಮಾರಾಟ ಮಾಡೋರು ಬಹುತೇಕ ತಳ್ಳುಗಾಡಿಯಲ್ಲಿ ಮಾರಾಟ ಮಾಡೋರು ಸೇರಿದಂತೆ ಮುಸಲ್ಮಾನರು ಜಾಸ್ತಿ ಇರ್ತಾರೆ. ಈ ರೀತಿ ತಳ ಸಮುದಾಯವರೇ ತಮ್ಮ ಬದುಕು ಕಟ್ಕೊಳ್ಳಿಕ್ಕೆ ಈ ಫುಟ್ಪಾತ್ಗಳು ದಶಕಗಳಿಂದ ಅವರೆಲ್ಲ ಅಲ್ಲೇ ತಮ್ಮ ಬದುಕು ಕಟ್ಕೊಂಡಿದ್ದಾರೆ. ಇವತ್ತು ಅವ್ರ ಮಕ್ಕಳು ತದನಂತರ ತಲೆಮಾರಿನ ಮಕ್ಕಳಿಗೆ ಅವ್ರಿಗೆಲ್ಲ ಕಾನ್ವೆಂಟ್ ಶಿಕ್ಷಣ ಕೊಟ್ಟು ಅವರು ಕೂಡ ದೊಡ್ಡ ದೊಡ್ಡ ಸಂಘಟಿತ ವಲಯದ ನೌಕರಿಗಳಲ್ಲಿ ದೊಡ್ಡ ಅಧಿಕಾರಿಗಳಾಗೋ ಹಾಗೆ, ಎಕ್ಸಿಕ್ಯೂಟಿವ್ಗಳಾಗೋ ಹಾಗೆ ತಯಾರು ಮಾಡ್ತಾ ಇದ್ದಾರೆ. ಅವ್ರದೇ ಕನಸುಗಳನ್ನು ನನಸಾಗಿಸ್ಕೊಳ್ಳೋ ಒಂದು ದೊಡ್ಡ ಪ್ರಯತ್ನದಲ್ಲಿದ್ದಾರೆ ಹೆಣ್ಮಕ್ಳು ಮತ್ತು ಈ ಬಡ ತಳ್ಳುಗಾಡೆ ವ್ಯಾಪಾರಿಗಳು. ಅವರೆಲ್ಲ ನರೇಂದ್ರ ಮೋದಿಯವರು ನೋಟ್ ಪ್ಯಾನ್ ನಂತರ ತಂದ ಆ ನಗದು ರಹಿತ ಸ್ಕ್ಯಾನರ್ ಸಿಸ್ಟಮ್ ಬಂದಾಗಿನಿಂದ ಅವರೆಲ್ಲರೂ ಕೂಡ ತಂತ್ರಜ್ಞಾನ ಸ್ನೇಹಿ ಆಗೋಗ್ಬಿಟ್ಟಿದ್ದಾರೆ. ಸ್ಕ್ಯಾನರ್ ಮೂಲಕವೇ ಒಂದು 10 ರೂಪಾಯಿ ಸೊಪ್ಪು ತೊಗೊಂಡ್ರು ಕೂಡ ನೀವು ಸ್ಕ್ಯಾನರ್ ಮೂಲಕ ಅವ್ರ ಜೊತೆಗೆ ವಹಿವಾಟು ನಡೆಸ್ಬೋದು. ಅವ್ರಿಗೆ ಏಕಾಏಕಿ ಅದರಲ್ಲಿ ಕೃಷ್ಣ ಬೈರೇಗೌಡ್ರೆ 3 ವರ್ಷ ನಿಮ್ಮದೇ ಸರ್ಕಾರ ಇತ್ತು, ಆ ಸರ್ಕಾರದಲ್ಲಿ ತಾವು ಕಂದಾಯ ಸಚಿವರಾಗಿದ್ರಿ, ಆಗಲೂ ಕೂಡ ಇದೇ ಕಾನೂನಿತ್ತು. ಪಾದಚಾರಿಗಳಿಗೆ ಅಡ್ಡಿ ಆಗದಂತೆ ಸ್ವಚ್ಛವಾದ ಅತ್ಯಂತ ಗಟ್ಟುಮುಟ್ಟಾದ ಫುಟ್ಪಾತ್ಗಳನ್ನು ರಚಿಸಬೇಕು. ಅವುಗಳ ವಿನ್ಯಾಸ ಕೂಡ ಯಾರು ಅಲ್ಲಿ ಎಡವಿ ಬೀಳದ ಹಾಗೆ, ಯಾರೂ ಅಲ್ಲಿ ಯಾವುದಾದ್ರೂ ಒಂದು
ಚರಂಡಿ ಮೋರಿ ಅದರಲ್ಲಿ ಬೀಳ್ದ ಹಾಗೆ ಅವುಗಳನ್ನ ಅತ್ಯಾಧುನಿಕ ವಿನ್ಯಾಸ ಮತ್ತು ತಂತ್ರಜ್ಞಾನ ಬಳಸಿ ಫುಟ್ಪಾತ್ ರಚಿಸಬೇಕು ಅಂತ ಆದೇಶ ಆ ಕಾನೂನು ಮೊದಲಿಂದನೇ ಇತ್ತು. ಅದೇ ಪ್ರಕಾರ ನಿಮ್ಮ ಹಿಂದಿನ ಅವಧಿಯಲ್ಲೇ ಟೆಂಡರ್ ಶೋವರ್ ಅನ್ನೋ ಒಂದು ಹೊಸ ಯೋಜನೆ ಪ್ರಕಾರ ರಸ್ತೆಗಿಂತ ದೊಡ್ಡ ದೊಡ್ಡ ಫುಟ್ಪಾತ್ಗಳನ್ನು ರಚಿಸ್ಬಿಟ್ರಿ. ಅದರಲ್ಲೂ ಪ್ರತಿಷ್ಠಿತ ಜನರು ಓಡಾಡೋ ಜಾಗಗಳಲ್ಲಿ ಮಹಾತ್ಮ ಗಾಂಧಿ ರಸ್ತೆ, ಸೇಂಟ್ ಮಾರ್ಕ್ ರಸ್ತೆ, ನೃಪತುಂಗ ರಸ್ತೆ, ಈ ಥರ ಪ್ರತಿಷ್ಠಿತರು ಓಡಾಡೋ ರಸ್ತೆಗಳೆಲ್ಲ ಅಗಲವಾದ ಫುಟ್ಪಾತ್ಗಳನ್ನು ನೀವೇ ಮಾಡಿಕೊಟ್ರಿ. ಅಲ್ಯಾರು ಈ ಈ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳು ಯಾರು ಅಲ್ಲಿ ಇರಲ್ಲ. ಅಲ್ಲೆಲ್ಲ ಬಹುತೇಕ ಸರ್ಕಾರಿ ಕಚೇರಿಗಳಿರುತ್ತೆ ಅಥವಾ ಜಗಮಗಿಸುವ ಪಂಚತಾರಾ ತ್ರಿತಾರಾ ಶೈಲಿಯ ಮಳಿಗೆಗಳಲ್ಲಿರುತ್ತೆ, ಮಾರಾಟ ಮಳಿಗೆಗಳಿರುತ್ತೆ. ಆದರೂ ಕೂಡ MG ರಸ್ತೆಯಂಥ ಅತ್ಯಾಧುನಿಕ ಪ್ರದೇಶದಲ್ಲಿ ಕೂಡ ಈ ಬೀದಿ ಬದಿ ವ್ಯಾಪಾರಗಳದ್ದು ಒಂದು ಸೊಗಸುಗಾರಿಕೆ. ಚರ್ಚ್ ಸ್ಟ್ರೀಟ್ನಲ್ಲೂ ಅದೇ ಇರುತ್ತೆ, ಬ್ರಿಗೇಡ್ರಲ್ಲೂ ಅದೇ ಇರುತ್ತೆ. ಜನ ಕೂಡ ಈ ಸಂಸ್ಕೃತಿಗೆ ಹೋಗ್ಬಿಟ್ಟಿದ್ರು. ಯಾಕೆ ಸುಮ್ಮನಿದ್ರಿ? ಇದು ಅಕ್ರಮ ಕಾನೂನು ಬಾಹಿರಾಗಿದ್ದರೆ ಹಿಂದಿನ 3 ವರ್ಷಗಳ ಕಾಲ ಯಾಕೆ ಸುಮ್ಮನಿದ್ರಿ? ಹೌದು, ಆಗ ವಿಧಾನಸಭೆಗೆ ನಿಮ್ಗೆ ಓಟ್ ಬೇಕಾಗಿತ್ತು. ಗ್ಯಾರಂಟಿಗಳ ಭರವಸೆ ಕೊಟ್ಬಿಟ್ಟು ವಿಧಾನಸಭಾ ಚುನಾವಣೆ ಗೆದ್ರಿ. ಲೋಕಸಭಾ ಚುನಾವಣೆಗೂ ಇವ್ರದೇ ಓಟ್ ಬೇಕಾಗಿತ್ತು. ನಿರ್ದಿಷ್ಟ ಸಂಖ್ಯೆ ಸೀಟ್ ಬರಲಿಲ್ಲ. ಅದರಲ್ಲೂ ಬೆಂಗಳೂರಲ್ಲಂತೂ ಪೂರ್ತಿ ಸರ್ವನಾಶ ಆಗೋಗ್ಬಿಡ್ತು. ನಿಮ್ಮದು ತಿರುಗು ಮುರುಗಾಗ್ಬಿಡ್ತು. ವಿಧಾನಸಭೆ ಫಲಿತಾಂಶ ಲೋಕಸಭಾ ಚುನಾವಣೆಯಲ್ಲಿ ತಿರುಗು ಮುರುಗಾಗೋಗ್ಬಿಡ್ತು. ಅಲ್ಲಿಗೆ ಈ ಬಡವರ ಋಣ ತೀರಿಸಿದ್ದಾಯಿತು. ಇನ್ನೇನೇ ಇದ್ರೂ ಕೂಡ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ವಿಭಜನೆ ಮಾಡಿಬಿಟ್ಟು 5 ಪ್ರತ್ಯೇಕ ನಗರ ಪಾಲಿಕೆಯನ್ನು ರಚಿಸ್ಬಿಟ್ಟು ಇವುಗಳ ಸಮುಚ್ಚಯವನ್ನು ಗ್ರೇಟರ್ ಬೆಂಗಳೂರು ಅಂತ ಕರೆದಿದ್ದೀರಾ. ಈಗ ವರ್ಲ್ಡ್ ಕ್ಲಾಸ್ ಸಿಟಿ ಮಾಡಲಿಕ್ಕೆ ಹೊರಟಿದ್ದೀರಿ. ಅದಕ್ಕೋಸ್ಕರ ನೀವು ಟಾರ್ಗೆಟ್ ಮಾಡ್ತಿರೋದು ಯಾರು? ಈ ಬಡ ಬೀದಿ ಬದಿ ವ್ಯಾಪಾರಿಗಳನ್ನು. ಅವ್ರನ್ನ ಸ್ಥಳಾಂತರ ಮಾಡೋದೇ ಇದ್ದರೆ ಬೇರೆ ರೀತಿಯಲ್ಲಿ ಮಾಡ್ಬೋದಾಗಿತ್ತು. ಅವ್ರಿಗೆ ಪ್ರತ್ಯೇಕ ಸ್ಥಳಾವಕಾಶವನ್ನು ಕಲ್ಪಿಸ್ಕೊಟ್ಬಿಟ್ಟು ಅಲ್ಲೆಲ್ಲ ಮೇಲ್ಛಾವಣಿ ಹಾಕಿಸ್ಕೊಟ್ಟು ಅವರು ಬಿಸಿಲು ಮಳೆಗಳಿಂದ ರಕ್ಷಿಸ್ಕೊಳ್ಳೋಕ್ಕೆ ಮತ್ತು ಸುಗಮವಾಗಿ ವ್ಯಾಪಾರ ಮಾಡಲಿಕ್ಕೆ, ಗ್ರಾಹಕರಿಗೆ ಕೂಡ ಸುಗಮವಾಗಿ ಓಡಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಇದನ್ನು ಮಾಡ್ಬೋದಾಗಿತ್ತು. ಇಲ್ಲ, ಪೊಲೀಸರನ್ನು ಬಳಸಿಬಿಟ್ಟು ನಿರ್ದಯವಾಗಿ ಹೊಡೆದು ಬಡಿದು ಅವರು ಮಾರಾಟ ಮಾಡಲಿಕ್ಕೆ ತಂದಿರೋ ಸಾಮಗ್ರಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹರಡಿಬಿಟ್ಟು ಈ ಥರ ಬರ್ಬರವಾದ ಈ 1975ರಿಂದ 77ರವರೆಗೆ ನಿಮ್ಮದೇ ಪಕ್ಷದ ನಾಯಕಿ ಇಂದಿರಾ ಗಾಂಧಿ ವಿಧಿಸಿದ್ದ ತುರ್ತು ಪರಿಸ್ಥಿತಿ ನೆನಪಿಸೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ. ಯಾಕೆ ಕೃಷ್ಣ ಬೈರೇಗೌಡರೆ? ನಿಮಗೆ ಇದೀಗ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಧ್ಯಮ ವರ್ಗದ ಮತಗಳು ಬೇಕು, ಕಾರ್ಪೊರೇಟ್ ವಲಯದ ಬೆಂಬಲ ಬೇಕು, ಅವರಿಂದ ಆರ್ಥಿಕ ನೆರವು ಬೇಕು, ಅವರ ಮತಗಳು ಕೂಡ ಬೇಕು. ಮಧ್ಯಮ ವರ್ಗದವ್ರನ್ನ ಇಂಪ್ರೆಸ್ ಮಾಡಲಿಕ್ಕೆ ಏಕಾಏಕಿ ವೀರಾವೇಶ ಪ್ರದರ್ಶನ ಮಾಡ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ ನನಗೆ ಆದ ಅನುಭವ. 8ನೇ ಕ್ರಾಸು ಪರಮೇಶ್ವರಿ ದೇವಸ್ಥಾನ ಮಲ್ಲೇಶ್ವರದಲ್ಲಿ ನಾನು ಹಣ್ಣು ಖರೀದಿ ಮಾಡ್ತಾಯಿದ್ದೆ. ಒಬ್ಬ ಮುಸ್ಲಿಂ ತಳ್ಳುಗಾಡಿಯವನು, ಅದು ಕಾಶ್ಮೀರದಿಂದ ವಿಶೇಷವಾಗಿ ತರಿಸಿದ ಚೆರ್ರಿ, ಪೀಚ್ ಇತ್ಯಾದಿ ವಿಶೇಷ ಬೆಲೆ ಬಾಳುವ ಹಣ್ಣುಗಳನ್ನ ಆತ ಇಟ್ಕೊಂಡಿದ್ದ. ಆತ ನನ್ನ ಕೈಗೆ 2 ಡಬ್ಬ ಹಣ್ಣು ಕೊಟ್ಟ. ನಾನು ಅವನಿಗೆ ಸ್ಕ್ಯಾನರ್ ಮೂಲಕ ಪೇಮೆಂಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಇಬ್ಬರು ಟ್ರಾಫಿಕ್ ಪೊಲೀಸರು ಬಂದು ಹಿಗ್ಗಾಮುಗ್ಗ ಗುದ್ದಿ ತಳ್ಳುಗಾಡಿಯಲ್ಲಿದ್ದ ಹಣ್ಣುಗಳೆಲ್ಲ ಚಲ್ಲಾಪಿಲ್ಲ ಮಾಡಿ ಅವನ ತೂಕದ ಯಂತ್ರ ಕೂಡ ಕೆಳಗೆ ಬಿದ್ದು ಒಡೆದೋಗ್ಬಿಡ್ತು. ಅವರು ತಳ್ಳಿದರು. ಯಾವ ಪುರುಷಾರ್ಥಕ್ಕೆ? ಇದು ಕಾನೂನು ಅನುಷ್ಠಾನ ಮಾಡೋ ರೀತಿಯ? ಯಾಕೆ ನಿಮಗೆ ಚುನಾವಣೆ ಗೆಲ್ಲೋದು ಬೇಕಾಗಿಲ್ವಾ? ಮಧ್ಯಮ ವರ್ಗದವರು ಸುಮಾರು 50 ವರ್ಷಗಳಿಂದ ಕಾಂಗ್ರೆಸ್ಸಿಗೆ ಒಲದು ಬರ್ತಾ ಇಲ್ಲ ಬೆಂಗಳೂರಿನಲ್ಲಿ. ಈ ಸಾರಿ ಅವ್ರನ್ನ ಇಂಪ್ರೆಸ್ ಮಾಡಲಿಕ್ಕೆ ಹೊರಟಿದ್ದೀರಿ. ಇರಲಿ ಕೃಷ್ಣ ಬೈರೇಗೌಡರೆ, ನಿಮ್ಮ ಆತ್ಮಸಾಕ್ಷಿ ನಮ್ಮ ಮುಟ್ಟಿ ಕೇಳ್ಕೊಳ್ಳಿ. ಅವ್ರಿಗೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿದ್ರಾ? ಕೇವಲ ಬುಲ್ಡೋಸರ್ ಬಳಸ್ಬಿಟ್ಟು ಅವ್ರನ್ನೆಲ್ಲ ಹೊಡೆದ ಅವ್ರ ಬದುಕನ್ನೇ ನಾಶ ಮಾಡ್ತಾ ಇದ್ದಾರೆ, ಅವ್ರನ್ನ ದಮನ ಮಾಡ್ತಾ ಇದ್ದಾರೆ. ಇದೇ ಪರಾಕ್ರಮವನ್ನು ದೊಡ್ಡವ್ರ ಬಗ್ಗೆ ಎಂದಾದರೂ ತೋರಿಸಿದ್ದೀರಾ? ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ರಾಜರಾಜೇಶ್ವರ ನಗರದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡ ಮನೆಗಳ ನೆಲಸಮ ಮಾಡೋ ಒಂದು ಕಾರ್ಯಾಚರಣೆ ಮಾಡಿದರೆ ಸುಮಾರು ಒಂದು 1000 ಕೆಳ ಮಧ್ಯಮ ವರ್ಗದ ಮನೆಗಳನ್ನು ನೆಲಸಮ ಮಾಡಿದ ಮೇಲೆ ಇದ್ದಕ್ಕಿದ್ದಂತೆ ಅಲ್ಲಿ ದಾವಣಗೆರೆ ಧಣಿ ಅವ್ರ ಬಂಗ್ಲೆ ಬಂತು. ಈಗ ಜೈಲು ಪಾಲಾಗಿರೋ ನಟ ದರ್ಶನ್ ಮನೆ ಬಂತಂತೆ, ಮತ್ತೆ ಯಾರೋ ಗಣ್ಯ ವ್ಯಕ್ತಿಗಳ ಮನೆ ಬಂತಂತೆ. ಅಲ್ಲಿ ಅವ್ರ ಬುಲ್ಡೋಜರ್ ಯಂತ್ರಗಳೆಲ್ಲ ಕೆಟ್ಟು ನಿಂತುಬಿಟ್ವು. ಈ ಸರ್ಕಾರಗಳ ಪರಾಕ್ರಮ ಮತ್ತು ವೀರಾವೇಶ ಎಲ್ಲ ಕೂಡ ದಿನದಿಂದ ದಿನಕ್ಕೆ ಹೊಟ್ಟೆಪಾಡಿಗಾಗಿ ನಿಯತ್ತಿನಿಂದ ತಮಗೆ ಪಾರಂಪರಿಕವಾಗಿ ಅನೇಕರಿಗೆ ಅದು ಕುಲಕಸುಬು ಕೂಡ. ಹೂ ಮಾರಾಟ ಮಾಡೋದು, ತರಕಾರಿ ಮಾರಾಟ ಮಾಡೋದು ಅಥವಾ ಬಳೆ ಮಾರಾಟ ಮಾಡೋದು ಇತ್ಯಾದಿ ಅವರ ಕುಲಕಸುಬು. ಇಂಥವ್ರನ್ನೆಲ್ಲ ಒಕ್ಕಲೆಬ್ಬಿಸ್ಬಿಟ್ಟು ಅದು ಈ ರೀತಿ ಪೊಲೀಸರನ್ನು ಬಳಸಿ ನಿರ್ದಯವಾಗಿ ಮಾಡ್ತಾ ಇರೋದು ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗಲ್ಲ. ಕೃಷ್ಣ ಬೈರೇಗೌಡರೆ, ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ಅಫೇರ್ಸ್ ಸ್ನಾತಕೋತ್ತರ ಪದವಿ ಪಡ್ಕೊಂಡು ಬಂದ್ರಿ. ಅಲ್ಲಿನ ವಾಷಿಂಗ್ಟನ್ನ ಇಥೋಪಿಯಾ ರಾಯಭಾರಿ ಕಚೇರಿಯಲ್ಲಿ ಒಂದು ಯೋಜನಾ ಸಂಯೋಜಕರಾಗಿ ಕೆಲಸ ಮಾಡಿದ್ರಿ. ಉನ್ನತ ವ್ಯಾಸಂಗದ ಅನುಭವ ಇದೆ, ಮಾನವ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಇದೆ, ಅತ್ಯಂತ ಸುಶಿಕ್ಷಿತ ಮತ್ತು ಶಿಸ್ತಿನ ಸಿಪಾಯಿ ಥರ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದೀರಿ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭಿಸೋದಿಲ್ಲ. ಇವತ್ತು ನಿಮ್ಮ ಈ ಪರಾಕ್ರಮ ನೋಡಿ ಚಪ್ಪಾಳೆ ಹೊಡಿತಿರೋಲ್ಲ, ನಾಳೆ ನಿಮಗೆ ತಿರುಗಿ ಬೀಳ್ಬೋದು. ಆ ಮತ್ತಾರು ತಿರುಗಿ ಬಿದ್ದಾಗ ನೀವೇನೂ ಮಾಡಲಿಕ್ಕಾಗಲ್ಲ. ಮತ್ತೊಮ್ಮೆ
ಕೃಷ್ಣ ಬೈರೇಗೌಡರ ಬುಲ್ಡೋಸರ್ಗಳು ಸ್ವಲ್ಪ ನ್ಯಾಯಯುತವಾಗಿ ಮಾನವೀಯತೆಯಿಂದ ಕೆಲಸ ಮಾಡಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.